ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಅಕ್ಕನ ಹತ್ರ ನನ್ನ ಪಾರ್ಥನ್ ಪ್ರೀತಿ ಬಗ್ಗೆ ಮಾತಾಡಲೇಬೇಕು. ಇಲ್ಲಿಂದ ಹೋಗೋದಕ್ಕೆ ಮುಂಚೆ ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗಬೇಕು. ಅಕ್ಕ, ಏನು ಸಡನ್ನಾಗಿ ಬಂದ್ಬಿಟ್ಟೆ? ಕಾಲೇ ಮಾಡಿಲ್ಲ. ಅಕ್ಕ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಲ್ಲ, ಫಸ್ಟು ನೀನು ನನಗೊಂದು ಮಾತು ಹೇಳು. ನೀನು ಯಾಕೆ ಮಿಸ್ ಇಂಡಿಯಾ ಕಾಂಟೆಸ್ಟಲ್ಲಿ ಕಂಪೀಟ್ ಮಾಡ್ತಿಲ್ಲ? ಹಾಂ, ಮಹಿಮಾ ನಿನಗೆ ಈ ಅವಕಾಶ ತಂದುಕೊಡೋದು ಅಷ್ಟೇ ಅಲ್ಲದೆ ನಿನಗೆ ಡ್ರೆಸ್ಸಲ್ಲಿ, ಮೇಕಪ್ಪಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ತಾಳೆ. ಅವಳು ಅಷ್ಟು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ತಪ್ಪಲ್ವಾ ಅದು? ಇಲ್ಲ ಅಕ್ಕ, ಅದು ಬೇರೆ ಏನೋ ಕಾರಣಕ್ಕೆ ಡ್ರಾಪ್ ಮಾಡಿದೆ ಅಷ್ಟೇ. ಅಪ್ಪಿ, ಬೇಡ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಆದರೆ ನಂಗೆ ಅರ್ಥ ಆಗ್ತಿಲ್ಲ. ಈ ಥರದೊಂದು ಆಪರ್ಚುನಿಟಿ ಸಿಗಬೇಕು, ನೀನು ಅಚೀವ್ ಮಾಡಬೇಕು ಅನ್ನೋದು ನಿನ್ನ ಕನಸಾಗಿತ್ತು. ಅದನ್ನು ನೀನು ಹೇಗೆ ಡ್ರಾಪ್ ಮಾಡೋಕ್ಕೆ ಸಾಧ್ಯ? ಅಪ್ಪಿ, ನೀನು ಮಿಸ್ ಇಂಡಿಯಾ ಪ್ಯಾಜೆಂಟಲ್ಲಿ ಕಂಟೆಸ್ಟ್ ಮಾಡ್ತೀಯಾ ಅಂದರೆ ನಾವು ಮನೆಯವರು, ಪರಿಚಯ ಇದ್ದವರು, ಫ್ರೆಂಡ್ಸು ಎಲ್ಲರೂ ಎಷ್ಟು ಖುಷಿ ಪಡ್ತೀವಿ ಗೊತ್ತಾ? ನಾವೇ ಆ ಸ್ಟೇಜ್ ಮೇಲಿದ್ದೀವೇನೋ, ನಮಗೆ ಆ ಆಪರ್ಚುನಿಟಿ ಸಿಕ್ಕಿದೆ ಅನ್ನೋ ಅಷ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿನಗೆ ಸಿಕ್ಕಿರೋ ಇಂಥ ಒಂದು ಅವಕಾಶನ ನೀನು ಬಿಟ್ಕೊಡ್ತಿದ್ದೀಯ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಪ್ಪಿ, ನಾವು ಟ್ರೈ ಮಾಡಿ ಅದು ನಮಗೆ ಸಿಕ್ಕದೆ ಹೋದರೆ ಅದು ಬೇರೆ ಲೆಕ್ಕ. ಆದರೆ ಟ್ರೈ ಮಾಡ್ದೇನೆ ಒಂದು ಅವಕಾಶನ ಕಳ್ಕೊಳ್ತಿದ್ದೀಯ ಅಂದರೆ ಇಟ್ಸ್ ಅ ಮಾರ್ಕ್ ಆಫ್ ಅ ಲೂಸರ್. ಆ್ಯಂಡ್ ನೀನು ಲೂಸರ್ ಅಲ್ಲ. ಅವಕಾಶ ಅನ್ನೋದು ನಮ್ಗೆ ಯಾವಾಗಲೂ ಸಿಗಲ್ಲ ಅಪ್ಪಿ. ಅದು ಯಾವತ್ತೋ ಒಂದು ಸತಿ ಬರುತ್ತೆ. ಪ್ರತಿಯೊಂದು ಅವಕಾಶನೂ ಒಂದೊಂದು ಮುತ್ತಿದ್ದಾಗೆ. ಅದನ್ನು ನೀನು ಕೈ ಚೆಲ್ಲಬಾರ್ದು. ಏನು ಗೊತ್ತಾ ಅಪ್ಪಿ, ನಾವು ಬೆಳೆದ್ರೇನೆ, ನಮ್ಮ ಕೆಲಸದಲ್ಲಿ, ನಮ್ಮ ಲೈಫಲ್ಲಿ ಬೆಳವಣಿಗೆ ಹೊಂದಿದ್ರೇನೆ ಎಲ್ಲರೂ ನಮ್ಮನ್ನು ಇಷ್ಟಪಡೋದು. ಈ ಸಮಾಜದಲ್ಲಿ ನಮಗೊಂದು ಬೆಲೆ ಸಿಗೋದು. ಅಷ್ಟೇ ಯಾಕೆ, ನಾಳೆ ದಿನ ನೀನು ಮದುವೆ ಆಗ್ತೀಯಲ್ಲ, ಆಗ ಇದೆಲ್ಲನೂ ಕೌಂಟ್ ಆಗುತ್ತೆ. ನೀನು ಮಾಡಿರೋ ಸಾಧನೆ, ನಿನಗೆ ಸಿಕ್ಕಿರೋ ಸನ್ಮಾನ, ನಿನ್ನ ನೇಮ್, ಫೇಮ್, ಅಚೀವ್ಮೆಂಟ್ಸ್ ಎಲ್ಲನೂ ನಿನ್ನನ್ನು ತಗೊಂಡು ಹೋಗಿ ಒಂದು ಎತ್ತರ ಸ್ಥಾನಕ್ಕೆ ನಿಲ್ಲಿಸುತ್ತೆ. ಆಗ ನೀನು ಯಾರ ಮುಂದೆನೂ ತಲೆ ತಗ್ಸಿ ನಿಲ್ಲೋ ಅಗತ್ಯನೇ ಇರಲ್ಲ ಅಪ್ಪಿ. ಎಲ್ಲರೂ ನಿನ್ನನ್ನು ತಲೆ ಎತ್ತಿ ನೋಡ್ತಾರೆ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಗಂಡ ಎತ್ತವ್ರು ಕ್ಯೂ ಅಲ್ಲಿ ನಿಂತಿರ್ತಾರೆ. ನೀನು ಇಷ್ಟಪಡೋನ ಆಯ್ಕೆ ಮಾಡ್ಕೊಳ್ಳೋ ಫ್ರೀಡಮ್ ನಿನಗಿರುತ್ತೆ. ನೀನು ಎಲ್ಲಿಂದ ಬಂದಿದೀಯಾ ಅಂತ ಯಾರೂ ನೋಡಲ್ಲ. ಈಗ ನೀನು ಎಲ್ಲಿದ್ಯಾ, ಯಾವ ಲೆವೆಲ್ಗೆ ರೀಚ್ ಆಗಿದೆಯಾ ಅನ್ನೋದಷ್ಟೇ ನೋಡ್ತಾರೆ. ಎಲ್ಲರೂ ನಮ್ಮನ್ನು ಮೆಚ್ಚಬೇಕು ಅಂದರೆ ಅದು ನಾವು ಮಾಡೋ ಸಾಧನೆಯಿಂದ ಮಾತ್ರ ಸಾಧ್ಯ ಅಪ್ಪಿ. ಅದಕ್ಕೆ ಹೇಳ್ತಿದ್ದೀನಿ, ಈ ಅವಕಾಶನ ಬಿಟ್ಕೊಡ್ಬೇಡ. ಬಿಟ್ಕೊಟ್ಟು ನಾಳೆ ದಿನ ಪಶ್ಚಾತ್ತಾಪ ಪಡಬೇಡ. ಅಕ್ಕ, ಅದು ನೀನು ನಂಗೆ ಯಾವ ಕಾರಣನೂ ಕೊಡಬೇಡ ಅಪ್ಪಿ. ನೀನು ದೊಡ್ಡದಾಗಿ ಬೆಳೆಯೋದು ನಿನ್ನ ಆಸೆ, ನನ್ನ ಆಸೆ ಅಷ್ಟೇ ಅಲ್ಲ. ಅಪ್ಪ ಅಮ್ಮನ ಆಸೆ ಅನ್ನೋದನ್ನು ಮರಿಬೇಡ. ಓಕೆ ಅಕ್ಕ, ಆದರೆ ನೀನು ಏನು ಹೇಳೋಕೆ ಹೋಗ್ಬೇಡ. ನಾನು ಹೇಳಿದಷ್ಟು ಮಾಡು. ಸರಿ ಅಕ್ಕ, ನಾನೇನು ಹೊರಡ್ತೀನಿ. ಏನು ಹಾಗೆ ಹೊಡ್ತಿದ್ಯಾ? ಕುತ್ಕೋ, ಕಾಫಿ ಹೇಳ್ತೀನಿ. ಅಕ್ಕ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದು ದಿನ ಬರ್ತೀನಿ. ಸರಿ, ನಾನು ಹೇಳಿದ್ದನ್ನು ಮರಿಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪನೇ ಫೋನ್ ಮಾಡ್ತೀನಿ. ಅಪ್ಪ, ನೋಡಿ ಯಾರಿದ್ದಾರೆ. ನಮಸ್ಕಾರ ಅಳಿಯಂದ್ರಿಗೆ. ಚೆನ್ನಾಗಿದ್ದೀರಾ? ಹಾ, ತಿಂದಿರಾ? ಇಲ್ಲ. ಅಯ್ಯೋ, ಅಳಿಯಂದ್ರೆ ತುಂಬಾ ಲೇಟ್ ಆಯ್ತಲ್ವಾ? ಲೇ ದೀಪ, ಅಳಿಯಂದ್ರಿಗೆ ಟೈಮ್ ಸರಿಯಾಗಿ ತಿಂಡಿ ಮಾಡ್ಕೊಡಕ್ಕಾಗಲ್ವಾ? ಮಾಡಾಕೋದಷ್ಟೇ ಅಲ್ಲ, ನಾನು ತುತ್ ಮಾಡಿ ತಿಡ್ಸ್ತೀನಿ ಅಲ್ವೇನ್ರಿ? ಅಳಿಯಂದ್ರೆ, ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಮನೆ ತುಂಬಾ ನೆಂಟರು ಬಂದಿದ್ದಾರಂತೆ. ನಮ್ಗಳಿಗೂ ದೀಪನ ನೋಡ್ಬೇಕು ಅಂತ ಅನ್ಸಿದೆ. ಕರ್ಕೊಂಡೊಂದ್ಸಲ ಮನೆಗೆ ಬನ್ನಿ. ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದಾಗ್ಲೇ ಒಳ್ಳೆ ಮನಸ್ಸಿರೋ ಹುಡುಗ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗಿನೂ ಅಷ್ಟೇ, ನಿಮ್ಮಷ್ಟೇ ಒಳ್ಳೆ ಮನಸ್ಸಿರೋ ಹುಡುಗಿ. ನಿಮ್ಮೊಬ್ಬರನ್ನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ.
ಅಲ್ಲ ಅಳಿಯಂದ್ರೆ ದೀಪನ್ಗೊಂದ್ ಜೊತೆ ಒಳ್ಳೆ ಬಟ್ಟೆ ಕೊಡ್ಸೋದಲ್ವಾ? ಅಂದ್ರೆ ಮನೆ ತುಂಬಾ ನೆಂಟ್ರಿದ್ದಾರೆ ಅಂತ ಬೇರೆ ಹೇಳ್ತಿದ್ದಾಳೆ. ಅದೇಂದ್ರೆ ನೀವು ಮತ್ತೆ ನಿಮ್ಮ ಹೆಂಡತಿ ಇಬ್ಬರನ್ನು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಹರಕೆ ಇದೆ, ನೀವು ದೀಪನ ಎತ್ಕೊಂಡು ಬೆಟ್ಟ ಹತ್ಬೇಕು. ಯಾವಾಗ ಬರ್ತೀರಾ? ದೀಪು, ಅಳಿಯಂದ್ರಲ್ಲಮ್ಮ? ಅವರಾ? ಅದು ನೆಂಟರು ಬಂದಿದಾರಲ್ವಾ, ಅವ್ರನ್ನ ವೆಲ್ಕಮ್ ಮಾಡಕ್ ಹೋಗಿದ್ದಾರೆ. ನನಗೂ ತುಂಬಾ ಕೆಲಸ ಇದೆ, ಅವ್ರ ಜೊತೆ ನೆಂಟ್ರನ್ನ ಮಾತಾಡ್ಸ್ಬೇಕಲ್ವಾ, ನಾನು ಅಲ್ಲಿಗೆ ಹೋಗ್ಬೇಕಲ್ವಾ. ಇಡ್ತೀನಿ. ಸರಿ ಮಗ, ನನ್ನ ಮಗಳ ಸಂತೋಷನೇ ನನಗೆ ನೆಮ್ಮದಿ. ಈಗ ನನ್ನ ಮನಸ್ಸಿಗೆ ನಿರಾಳ ಆಯ್ತು ರೀ. ಚೆನ್ನಾಗಿರ್ಲಿ ನನ್ನ ಮಗಳು. ಅಬ್ಬಾ, ಈಗ ಸಮಾಧಾನ ಆಯ್ತು. ನೀವೇನಾದ್ರೂ ಪೊಲೀಸಪ್ಪ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ಏನು ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಅವ್ರು ತುಂಬಾ ಬೇಜಾರು ಮಾಡ್ಕೋತಿದ್ರು. ಈಗೆಲ್ಲ ಸರಿ ಹೋಯ್ತು. ಏನ್ರಿ ಸರಿ ಹೋಯ್ತು? ಬರೀ ನಿಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ರಿಂದ ನಾನು ನಮ್ಮದಕ್ಕೆ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಗೊತ್ತಾ ನಿಮಗೆ? ರೂಮಿಗೆ ಬರಬೇಡಿ ಅಂತ ಅಷ್ಟು ಸರ್ತಿ ಹೇಳಿದ್ರು ಏನಾದರೂ ಒಂದು ನೆಪ ಹೇಳ್ಕೊಂಡು ಪದೇ ಪದೇ ಬರ್ತಾ ಇರ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ? ಸಾರಿ. ಏನ್ರಿ ಸಾರಿ? ನಿಮ್ಮಿಂದ ನಮ್ಮ ಅದಕ್ಕೆ ನೆಮ್ಮದಿನೇ ಹಾಳಾಗಿದೆ. ನೀವು ಈ ರೀತಿ ನಮ್ಮ ರೂಮಿಗೆ ಬಂದಿದ್ದೀರಾ ಅಂತ ಗೊತ್ತಾದ್ರೆ ನಮ್ಮ ಅದಕ್ಕೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರು ಎಷ್ಟು ಹರ್ಟ್ ಆಗ್ತಾರೆ ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ವೆಂಕಿ, ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಕೆಲ್ಸ ಏನು ಇಲ್ವಾ? ಇಲ್ಲ, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಾನ್ ನಿನ್ನ ಹತ್ರ ಏನೋ ಮುಚ್ಚಿಟ್ಟಿದ್ದೀನಿ. ಏನು ಇಲ್ಲ. ಏನು? ಏನ್ ಗೊತ್ತಾಯ್ತು? ಭಾವನಾ, ಹೆಂಕಿ, ನಿನಗೆ ಗೊತ್ತಾ ಎಲ್ಲ? ನೋಡು, ನಿನ್ನ ಹತ್ರ ಮುಚ್ಚಿಡ್ಬೇಕು ಅಂತ ಇಲ್ಲ ಕಣೋ. ಅದ್ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಅವಳು ಇಷ್ಟಪಟ್ಟು ಮದುವೆ ಆಗಿಲ್ಲ ಕಣೋ. ಅವತ್ತು ಉತ್ಸವಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಲ್ಲಿ ಮಲ್ಗಿದ್ದಾಗ ಯಾರೋ ಒಬ್ಬ ಬಂದು ತಾಳಿ ಕಟ್ಬಿಟ್ಟಿದ್ದಾನೆ ಕಣೋ. ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಕಣೋ. ಯಾರೋ ಮೋಸದಿಂದ ಅವಳಿಗೆ ತಾಳಿ ಕಟ್ಬಿಟ್ಟಿದ್ದಾನೆ ಕಣೋ. ತಾಳಿ ಹಾಗೆಲ್ಲ ಕಿತ್ತಾಕಕ್ಕಾಗಲ್ಲ ವೆಂಕಿ. ತಾಳಿಗೆ ತುಂಬಾನೇ ಮಹತ್ವ ಇದೆ. ಅದು ಒಂದು ಸಲ ಹೆಣ್ಣಿನ ಕುತ್ತಿಗೆಗೆ ಬಿತ್ತು ಅಂದ್ರೆ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ.
ಒಂದ್ ಹೆಣ್ಣು 100 ಕಾಲ ಸೌಭಾಗ್ಯವತಿಯಾಗಿ ಬಾಳ್ಲಿ ಅಂತ ಹರಿಸಿ ಕಟ್ಟಿರೋ ತಾಳಿ ಅದು. ಅದನ್ನ ತೆಗಿಬೇಕು ಅಂದ್ರೆ ಅದನ್ನ ಕಟ್ಟದವ್ರು ತೀರ್ ಹೋಗ್ಬೇಕು. ಅವನು ಬದುಕಿದ್ದಾಗ ತೆಗಿಯೋಕ್ಕಾಗಲ್ಲ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ? ಇಲ್ಲ ಇಲ್ಲ, ನಾನು ಎಲ್ಗೂ ಬರಕ್ಕಿಲ್ಲ. ಇಲ್ಲಿ ಮಾಡಕ್ಕೆ ಸ್ಯಾನ ಕೆಲ್ಸ ಐತೆ. ನಿನ್ ಕೆಲ್ಸ ನೋಡ್ಕೋಗು. ನೋಡು, ಅದೇನ್ ನೋಡಕ್ ತಂದಿದ್ಯಾ ಇಲ್ಗೆ ತಗಬಾ. ಇಲ್ಲೇ ನೋಡ್ತೀನಿ. ಬರಕ್ಕಿಲ್ಲ. ಅವ್ವ ಅವ್ವ, ಅಂಗಡಿ ಹತ್ರ ನೋಡ್ಕೊತಾರ, ಬರ್ತೀನಿ. ಅಯ್ಯೋ ಹುಚ್ಚುಡ್ಗ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಹೂವನ ಹಾಳು ಮಾಡಿರೋದು ಯಾವನ ಅವನು ಅಂತೀನಿ. ಅವ್ನ್ ಏನ್ ಗೊಡ್ಬಾರ್ದು ಬಂದಿತ್ತು ಅಂತ. 1 ಕೆಜಿ, ಒಂದೇ 1 ಕೆಜಿ ಮಾರ್ಕೆಟ್ ಇಂದ ಹೊತ್ಕೊಂಬರಕ್ಕೆ ನನ್ ಸೊಂಟ ಬಿದ್ದೋರ್ತದೆ ಗೊತ್ತಾ. ಅಂತದ್ರಾಗೆ ಇಷ್ಟೊಂದು ಹೂವನ ವೇಸ್ಟ್ ಮಾಡೋನಲ್ಲ, ಬರ್ಬಾರ್ದು ಬರ. ಬೈತೀರಾ? ಇನ್ನೇನ್ ಮಾಡೋ ಅಂತ್ಯಾ? ಅವನ್ನ ಇಲ್ಲಿ ಕರೆದು ಕೂರ್ಸಿ ಇದೇ ಹೂವಲ್ಲಿ ಅಲಂಕಾರ ಮಾಡೋ ಅಂತ್ಯಾ? ಒಬ್ಬ ರೈತ ಹೂವ ಬೆಳೆಯಕ್ಕೆ ಎಷ್ಟ್ ಕಷ್ಟ ಪಡ್ತಾನೆ ಗೊತ್ತಾ? ಅದನ್ನ ನಾವು ತಂದು ಕಟ್ಟಿ ಮಾರೋದ್ಗೆ ನಮ್ಗೆ ಎಷ್ಟ್ ಕಷ್ಟ ಆಯ್ತದೆ ಅಂತ ಗೊತ್ತಾ? ಹೂವನ್ನೆಲ್ಲ ವೇಸ್ಟ್ ಮಾಡೋನಲ್ಲ, ನನ್ ಮಗ ಏನಾದ್ರೂ ನನ್ ಕೈಗೆ ಸಿಗ್ಲಿ, ಮಾಡ್ತೀನಿ ಮಾರಿ ಹಬ್ಬ. ನೀನ್ ನೋಡ್ಕೊತ್ಯಾ? ನೀನ್ ನೋಡ್ಕೊಳ್ಳೋದ್ ನನ್ ಕಂಡಿನಿ. ಅಯ್ಯ, ನೀನು ನನ್ನ ಅಲ್ಲಿಂದ ಎಳ್ಕ ಬಂದಿದ್ದು ಇದನ್ ತೋರ್ಸಕ? ಎಳ್ಕ ಬಂದು ಇದನ್ ತೋರ್ಸೋ ಬದ್ಲು ಅವ್ನ ಇದನ್ನೆಲ್ಲ ಮಾಡುವಾಗ ಅವನ್ ಮುಖಕ್ಕೆ ಹೂ ಅಂತ ನೀನೇ ಉಗಿಬೇಕು ತಾನೆ. ಅದ್ರ ಬದ್ಲು ಇಲ್ಲಿಂದಾನೇ ನಿಂತ್ಕೊಂಡ್ ಕಿರ್ಚಿದ್ದೆ, ಅಲ್ಲಿಂದ ನಾನು ಓಡ್ ಬರ್ತಾ ಇರ್ಲಿಲ್ವಾ? ಆಯ್ತು ಬಿಡು, ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಆ ಮರದ ಬುಡಿ ಕಾದ್ರು ಹಾಕು. ಅಲ್ಲವ್ವ ಕಾಯ್ತಾ ಇರ್ತಾಳೆ, ನಾನು ಹೋಯ್ತೀನಿ. ಹಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಸರಿ ಅಪ್ಪ, ನೀವು ಹಿಂಗತ್ರ ನಮ್ ಧೈರ್ಯನೂ ಕುಸ್ತೋಯ್ತದೆ. ತಪ್ಪು ಮಾಡ್ಬಿಟ್ಟೆ ಅಲ್ವೇ ನಾನು? ಇಲ್ಲವ, ದೇವ್ರಂಗೆ ನಮ್ಮ ಮನೆಗೆ ಬಂದು ನನ್ನ ತಂಗಿಯವನ್ ಪಿರಾಣೆ ಉಳಿಸಿದ ಮಹಾತಾಯಿ ನೀವು. ಅಯ್ಯೋ, ಸರಿ, ಮಗ ಹೆಂಗೈತೆ? ಚಾಮುಂಡವ್ವ, ಎಂತ ಕೆಲಸ ಮಾಡಿಸ್ಬಿಟ್ಟವ ನನ್ನ ಕೈಲಿ ನೀನು. ಅಯ್ಯೋ, ಅಪ್ಪ,
ನಿನ್ನಿಂದ ಯಾವ ತೆಪ್ಪ ಹಾಕಿಲ್ಲ, ಯಾವ ಜೀವನೂ ಹಾಕಿಲ್ಲ. ಅಯ್ಯೋ ಅಪ್ಪ, ನಿನಗೆ ಗೊತ್ತಿರೋ ವೈದ್ಯ ಈ ಊರ್ನ ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ನ ತಂಗಿ ಒಂದು ಮಗಿನ ನಿನ್ನ ಹೊಟ್ಟೆನ ಹುಟ್ಟಿರೋ ಕೂಸು ಅನ್ಕೊಂಡು ಮಗಿಗೆ ಮದ್ ಮಾಡ್ಕೊಡವ. ಅಯ್ಯೋ ಯಾವ್ರೆ ಓನಪ್ಪ ಇದು ಇಟೆಲ್ಲ ನನ್ನ ಕೈಯಿಂದ ಆದ್ಮ್ಯಾಕು ಮದ್ದು ಮಾಡಿಕೊಡು ಅಂತ ಕೇಳ್ತಿದ್ಯಲ್ಲಪ್ಪ. ನೀನು ಮದ್ ಕೊಟ್ರೆ ಮಗಿ ಹುಷಾರ್ ಆಗೇ ಆಯ್ತದೆ. ನೀನು ಮದ್ ಕೊಡೋ ಗಂಟ ನಾನು ಇಲ್ಲಿಂದ ಹೋಗಕ್ಕಿಲ್ಲವ. ಪರೀಕ್ಷೆ ಮಾಡಬೇಡ ಸಿರಿ, ಈಗಾಗಲೇ ನನ್ನ ಕೈಯಿಂದ ಒಂದು ತೆಪ್ಪ ಆಗ್ಬಿಟ್ಟದೆ. ಮತ್ತೆ ಇನ್ನೊಂದು ತೆಪ್ಪ ಆಗ್ಬಿಟ್ರೆ ಅಯ್ಯಪ್ಪ, ಬೇಡ ಕನ್ಸಿರಿ, ಬೇಡ. ಅಮ್ಮವ್ರಿಗೆ ಸ್ನೇಹಂಗೆ ಗೊತ್ತಾದ್ರೆ ಕೋಪ ಮಾಡ್ಕೊತಾರೆ. ಅವ ಈಗ ನಮ್ಗೆ ಸಮಯ ಇಲ್ಲವ. ಮಗು ಬದುಕೋದು ಬಿಡೋದು ಎಲ್ಲ ನಿನ್ನ ಕೈನಾಗ ಐತೆ. ನೀನೇನಾದ್ರೂ ಮಾಡ್ಬೇಕವ. ನೀನ್ ನಂಬ್ಕೊಂಡು ಇಲ್ಲಿ ಗಂಟ ಬಂದೆ, ಬರೀ ಕೈನ ಕಳಿಸ್ಬಿಡವ. ಪುಟ್ಟಮ್ಮೆ, ಅಳಿಯಂದ್ರೆ ಹೇಳ್ತಾ ಇರೋದು ಸರಿಯಾಗೈತೆ. ಬೇರೆ ಏನು ಯೋಚನೆ ಮಾಡದೆ ದೊಡ್ಡ ಮನ್ಸು ಮಾಡಿ ಔಷಧಿ ಮಾಡ್ಕೊಟ್ಬಿಡ. ಸಾನೆ ಟೈಮ್ ಇಲ್ಲ ಅಂತ ಬೇರೆ ಹೇಳ್ತಾವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಫೇಶಿಯಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಬೇಕು. ಕಸ್ಟಮರಿಗೆ ಕೇಳಬೇಕು ಪ್ರೆಷರ್ ಎಷ್ಟು ಬೇಕು ಅಂತ. ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರಿಫರೆನ್ಸ್ ಇರುತ್ತೆ. ನೀವು ಅಷ್ಟೇ ಹೇರ್ ಕಟ್ನ ಹುಷಾರಾಗಿ ಮಾಡಿ, ಅರ್ಥ ಆಯ್ತಾ? ದಿವ್ಯಾ ಅಂದ್ರೆ ಯಾರು ಇಲ್ಲಿ? ನಾನೇ ಸರ್. ಆದ್ರೆ ನೀವ್ಯಾರು? ನೀವ್ಯಾಕೆ ಒಳಗೆ ಬಂದಿದ್ದೀರಾ ಸರ್? ಗಂಡಸರಿಗೆ ಪಾರ್ಲರ್ ಅಲ್ಲಿ ಎಂಟ್ರಿ ಇಲ್ಲ. ಕತೆ ಹೇಳ್ತಾ ಇದ್ದೀರೇನ್ರಿ? ನಿಮ್ ಪಾರ್ಲರ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್ ಏನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥನೇ ಆಗ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇಲ್ಲಿಗಲ್ ಮನಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಇಲ್ಲ ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಆ ತರದ್ ಏನು ನಡೀತಿಲ್ಲ ಸರ್ ಇಲ್ಲಿ. ಸರ್, ಹೊಸ ಪಾರ್ಲರ್ ಸರ್, ನಿನ್ನೆ ಓಪನ್ ಆಗಿತ್ತು. ಬದುಕ್ ಕಟ್ಕೊಳಕ್ ಏನೋ ಮಾಡ್ತಿದ್ದೀನಿ ಸರ್. ನನ್ನ ತಲೆ ಮೇಲೆ ನಾನೇ ಮಣ್ಣು ಹಾಕೋತೀನ ಹೇಳಿ? ಸಿಕ್ಬಿದ್ದಾಗ ಎಲ್ರು ಹೇಳೋಂತ ಡೈಲಾಗೇ ಇದ್ರಿ. ನಾವು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡೇ ಇಲ್ಲಿಗೆ ಬಂದಿರೋಂಥದ್ದು. ನಿಮ್ಮಂತವ್ನ ಎಷ್ಟು ಜನ ನೋಡಿಲ್ಲ ನಾವು. ತಗೊಳ್ಳಿ, ಟ್ರಾನ್ಸ್ಪ್ಯಾರೆಂಟ್. ಸರ್, ಏನೋ ಮಿಸ್ಟೇಕ್ ಆಗಿರ್ಬೇಕು ಸರ್. ನಮ್ಮ ಪಾರ್ಲರ್ ಅಲ್ಲಿ ಆ ರೀತಿ ಏನೋ ನಡೀತಾ ಇಲ್ಲ ಸರ್. ಇರಿ ಎಲ್ಲ ಗೊತ್ತಾಗತ್ತೆ. ಆಫೀಸರ್, ಸರ್ಚ್ ಮಾಡಿ. ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಆ ರೀತಿ ಎಲ್ಲ ಏನೂ ಆಗಿಲ್ಲ. ದಯವಿಟ್ಟು ನನ್ನ ನಂಬಿ ಪ್ಲೀಸ್ ಸರ್. ಇದು ರೀಸೆಂಟ್ ಆಗಿ ಓಪನ್ ಆಗಿದ್ದು. ಸರ್, ಇಲ್ಲ ಸರ್, ಇದೆಲ್ಲ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ನಾವು ತಂದಿಟ್ವಿನೋ ಅಲ್ವಾ? ಪಾಪ ನೀವು ತುಂಬಾ ಇನ್ನೋಸೆಂಟು, ನಿಮ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಸರ್, ನಮ್ಮ ಅಮ್ಮನ ಮೇಲೆ ಆಣೆ ಸರ್, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಇದ್ರಲ್ಲಿ ಏನೋ ಮೋಸ ಇದೆ ಸರ್. ನಿಮ್ಮಂತವ್ರ ಕತೆ ಹೇಳಕ್ಕೆ ಸರಿಯಾಗಿ ಕಲ್ತ್ಕೊಂಡಿರ್ತೀರ ಬಿಡಿ. ನಾ ಇದೆಲ್ಲ ಕೇಳಕ್ ರೆಡಿ ಇಲ್ಲ. ಮುಚ್ಚ್ರಿ ಇವ್ರ ಪಾರ್ಲರ್ನ. ಪ್ಲೀಸ್ ಸರ್, ದಯವಿಟ್ಟು ಈ ರೀತಿ ಹೇಳ್ಬೇಡಿ ಸರ್. ನೋಡಮ್ಮ, ನೀವು 10 ಕರೆದು ಮಾಡಿದ್ರೆ ನೀವು ಮಾಡಿರೋ ತಪ್ಪು ಸರಿ ಹೋಗುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಬಿಡಿ ಕಾಲ್ನ. ಆಫೀಸರ್, ಇವ್ರ ಪಾರ್ಲರ್ನ ಬ್ಲಾಕ್ ಲಿಸ್ಟ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ. ಪ್ಲೀಸ್ ಸರ್, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ ಸರ್.
ನಿಮ್ಮ ಕತೆ ಏನು ಹೇಳ್ಬೇಡ್ರಿ ಇವ್ರೆ. ಅಮ್ಮ ಬನ್ನಿ ಕರ್ಕೊಂಡು ನಡೀರಿ. ಅಯ್ಯೋ ದೇವ್ರೆ, ಇದೆಲ್ಲ ಹೇಗಾಯ್ತು, ಯಾಕಾಯ್ತು, ಎಲ್ಲ ಹಾಳಾಗೋಯ್ತು, ಏನ್ ಮಾಡ್ಲಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿನ ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿದ್ರೆ ನಿನ್ ಬಾಡಿ ಫಿಟ್ ಆಗಿರುತ್ತೆ. ಆಗ ನೀನ್ ಫುಲ್ ಡೇ ಆಕ್ಟಿವ್ ಆಗಿರ್ತೀಯ. ಈಗ ನಿನ್ ಸ್ಕೂಲಲ್ಲಿ PT ಪೀರಿಯಡ್ ಎಲ್ಲ ಇರುತ್ತೆ ತಾನೆ, ಅಲ್ಲಿ ಎಕ್ಸರ್ಸೈಸ್ ಗೇಮ್ಸ್ ಎಲ್ಲ ಮಾಡಿಸ್ತಾ ಇರ್ತಾನೆ. ವೆರಿ ಗುಡ್. ದೊಡ್ಡವರಾದ್ಮೇಲೆ ಇದೇ PT ಅವರ್ಸ್ ನಮ್ ಬಾಡಿನ ಟ್ರೈನ್ ಮಾಡೋದು. ಅದಕ್ಕೆ ಸ್ಟ್ರಾಂಗ್ ಆಗಿರೋದು ಅಪ್ಪ. ಯಾ ಸರಿ, ನೀನೊಂದ್ ಕೆಲಸ ಮಾಡು, ನೀನು ಸೀತಮ್ಮನ್ ಕರ್ಕೊಂಬಾ, ಅವರು ನಮ್ ಜೊತೆ ಸೇರ್ಕೊಂಡು ಎಕ್ಸರ್ಸೈಸ್ ಮಾಡ್ಲಿ. ಕರೀತ್ಯಾ? ಅರೆ ಅಪ್ಪ, ಸೀತಮ್ಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾಳೆ, ವರ್ಕೌಟ್ ಮಾಡಲ್ಲ. ಯಾ ಸೀಪುಟ, ಮೊದ್ಲಲ್ಲ ಸೀತಮ್ಮನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಇರ್ತಿತ್ತು, ಹಾಗಾಗಿ ಅವ್ರಿಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ನಮ್ ಜೊತೆ ಇದಾರಲ್ಲ, ಫ್ರೀ ಆಗಿರ್ತಾರೆ, ಆರಾಮಾಗಿ ಎಕ್ಸರ್ಸೈಸ್ ಮಾಡ್ಬೋದು. ಆದ್ರೆ ಸೀತಮ್ಮನ್ಗೆ ಎಕ್ಸರ್ಸೈಸ್ ಮಾಡಕ್ ಬರಲ್ಲ. ಯಾಕೆ ಬರಲ್ಲ? ನಾನು ಇದೀನಲ್ಲ, ಅವ್ರಿಗೆ ಎಕ್ಸರ್ಸೈಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನು ಟ್ರೈನ್ ಮಾಡ್ತೀನಿ. ನೀನ್ ಫಸ್ಟ್ ಹೋಗೋನ್ನ ಕರಿ. ಓಕೆ ಅಪ್ಪ. ಸೀತಮ್ಮ ಇದನ್ನೇನಾದ್ರೂ ನಮ್ಮ ಗಾರ್ಜಿಯಸ್ ಪಾರ್ಕು ನೋಡಿದ್ರೆ ಏನ್ ಅನ್ಕೋತಾಳೋ ಏನೋ. ಮೋಸ್ಟ್ಲಿ ವರ್ಲ್ಡ್ ಕಪ್ ಅಲ್ಲ, ವರ್ಲ್ಡ್ ವಾರೇ ಶುರು ಆಗ್ಬಿಡುತ್ತೆ. ಸೀತಮ್ಮ ವರ್ಕೌಟ್ ಮಾಡಿ ಬನ್ನಿ ಅಂತ ಕರೆದ್ರೆ ಇಬ್ರು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ. ರಾಮ್, ಶೂ. ಬಟ್ ಇದು ಇಂಡೋರ್ ಶೂ ಸೀತಾ. ಆರ್ತಿ ತಗೋಬೇಕು, ಶೂ ಬಿಚ್ಚ ಬನ್ನಿ. ಓಕೆ, ಅಲ್ಲ ಪ್ರತಿದಿನ ಗಂಡನ್ಗೆ ಆರತಿ ಮಾಡೋ ಅವಶ್ಯಕತೆ ಇದೆಯಾ ಅಂತ? ಇದು ಗಂಡಂಗಲ್ಲ, ದೇವ್ರಿಗೆ. ಅಲ್ಲ, ದಿನ ಬೆಳಗ್ಗೆ ಎದ್ದು ಆರ್ತಿ ತಗೊಳ್ಳೋ ಅಭ್ಯಾಸ ಇಲ್ವಾ ನಿಮ್ಗೆ? ಬನ್ನಿ ಆರ್ತಿ ತಗೊಳ್ಳಿ. ಸೀತಾ, ನೀನ್ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದೆ? ಅಕ್ಕನೇ ದಿನ ಆರತಿ ಮಾಡೋದು. ಹಾಗೆ ಆರತಿ ಎಲ್ಲ ಮನೆಯವ್ರಿಗೆ ಕೊಡೋ ಅಭ್ಯಾಸ ಇಲ್ಲ. ಎಲ್ರೂ ಬ್ಯುಸಿ ಇರ್ತಾರಲ್ವಾ, ಅಕ್ಕನೇ ಸೈಲೆಂಟಾಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಿಡ್ತಾರೆ. ಹೌದೌದು, ದೇವ್ರಿಗೂ ಗೊತ್ತಾಗಲ್ಲ, ಅಷ್ಟು ಸೈಲೆಂಟಾಗಿ ಪೂಜೆ ಮುಗಿಸ್ತಾಳೆ ನಮ್ಮ ಭಾರ್ಗವಿ ಅಲ್ವಾ ಭಾರ್ಗವಿ? ಮನೆ ಸೊಸೆ ಆರತಿ ಮಾಡಿದ್ದಾಳೆ, ಖುಷಿಯಿಂದ ಆರತಿ ತಗೊಳ್ಳೋದು ಬಿಟ್ಟು ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೀಯಲ್ಲ. ಅಯ್ಯೋ ಸಾಧನ, ಏನು ಹೇಳಿ ನಿನಗೆ. ಮಾವಯ್ಯ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಾನೇ ಕಾಫಿ ಒಳಗೆ ತರ್ತೀನಲ್ಲ. ಅಯ್ಯೋ, ಕಾಫಿ ಆಗಲೇ ಕುಡ್ದಾಯ್ತಲ್ಲ, ಸೀತಾನೇ ಕಾಫಿ ತಂದು ಕೊಟ್ಲು. ಕಾಫಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಅಯ್ಯೋ, ಟೇಸ್ಟ್ ಅದ್ಭುತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ಪಿಂಕಿ, ಅವರು ನಮ್ಮ ಚಿಕ್ಕಮ್ಮ. ಹಾಯ್ ಪಿಂಕಿ. ನಮಸ್ತೆ ಚಿಕ್ಕಮ್ಮ. ನಮಸ್ತೆ. ಇವಳು ಶ್ರೀವಲ್ಲಿ ಅಂತ. ಇವಳು ಸುಬ್ಬು ಮನೆಯಲ್ಲಿ. ಯಾಕೆ ಈ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋಳು ಅಂತ ಹೇಳಿ ಸುಮ್ಮನೆ ನಮ್ಮನೆ ವಿಷಯ ಯಾಕೆ? ಆಯ್ತಾಯ್ತು, ಇವಳು ಇನ್ಮುಂದೆ ಪಿಂಕಿಗೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ. ಇವತ್ತಿಂದಾನೇ ಜಾಯ್ನ್ ಆಗಿರೋದು. ಡಾನ್ಸಾ? ಅಕ್ಕ, ನನ್ಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ಗೊತ್ತಾ? ನನಗೂ ತುಂಬಾನೇ ಇಷ್ಟ. ಇಬ್ರು ಕುಂದಾಡೋಣ ಆಯ್ತಾ? ಡ್ಯಾನ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ. ಸೂಪರ್ ಅಕ್ಕ.
ಅದು ಸರಿ ಶ್ರಾವಣಿ, ಇದ್ದಕ್ಕಿದ್ದಾಗೆ ಡಾನ್ಸ್ ಟೀಚರ್ನ ಕರ್ಸಿದ್ಯಾರು? ಸುಮ್ಮನೆ ಆದ್ರೆ ಕೆಲಸ ಕೊಟ್ಟಿದ್ದು ವಿಜಯ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾನ್ ಪಿಂಕಿಗೆ ತುಂಬಾ ಚೆನ್ನಾಗಿ ಡಾನ್ಸ್ ಹೇಳ್ಕೊಡ್ತೀನಿ. ಅಕ್ಕ ಯಾಕೆ ಫೋನ್ ಮಾಡ್ತೀಯಾಳೆ? ಏನಾದರೂ ತಗೊಂಬ ಅಂತ ಹೇಳಕ್ಕಿರ್ಬೇಕು. ಹೊರಡುವಾಗ ಮಾಡಿದ್ರೆ ಆಯ್ತು. ಅಕ್ಕ, ಹಾಗಾದ್ರೆ ನೀವು ದಿನ ಬರ್ತೀರಾ? ಡೈಲಿ ಬರೋದೇನು, ಬೇಕಾದ್ರೆ ಇಲ್ಲೇ ಇದ್ಬಿಡ್ತೀನಿ. ನಿನಗ್ ಪಾಠ ಹೇಳ್ಕೊಡ್ತೀನಿ, ನೀನ್ ಏನೇನ್ ಕೇಳ್ತೀಯೋ ಅದನ್ನ ಎಲ್ಲಾನು ಹೇಳ್ಕೊಡ್ತೀನಿ. ಒಟ್ನಲ್ಲಿ ನಾನ್ ನಿನ್ ಜೊತೆನೇ ಇದ್ಬಿಡ್ತೀನಿ. ಅಮ್ಮ, ನಂಗೆ ಈ ಟೀಚರ್ ತುಂಬಾ ಇಷ್ಟ ಆಗೋದ್ರು. ಎಂತ ಮಾತು ಹೇಳ್ದೆ ಪಿಂಕಿ, ಈ ಮಾತುಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇದ್ಯಾಕೆ ಇಷ್ಟೊಂದು ಸರಿ ಫೋನ್ ಮಾಡ್ತೀಯಾಳೆ? ಮೇಡಮ್, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು, ತುಂಬ ಸಲ ಕಾಲ್ ಮಾಡ್ತೀಯಾರೆ, ಅದೇನು ಅಂತ ನೋಡ್ಕೊಂಬರ್ತೀನಿ. ಸರಿ ಸುಬ್ಬು, ನಾಳೆಯಿಂದ ನೀವಿಬ್ರು ಒಟ್ಟಿಗೆ ಬಂದ್ಬಿಡಿ. ಸುಬ್ಬು, ನೀನ್ ಮನೆಗೆ ಹೋಗ್ತಿದ್ಯಾ? ನಾನು ನಿನ್ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು. ಶಿವಲಿ, ನಾನು ಮನೆಗೆ ಹೋಗ್ತಿಲ್ಲ, ನನಗೇನೋ ಬೇರೆ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋಗೋದು ರಾತ್ರಿ ಆಗುತ್ತೆ. ತಾವು ಹೆಂಗೆ ಬಂದಿದ್ರು ಹಂಗೆ ಹೋಗ್ಬಿಡಿ ವಾಪಸ್. ಏಯ್ ಸುಬ್ಬು, ಸುಳ್ಳು ಯಾಕೆ ಹೇಳ್ತಿದ್ಯಾ? ಈಗ ತಾನೇ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಜೊತೆಲಿ ಕರ್ಕೊಂಡು ಹೋಗು ಪಾಪ. ಬೆನ್ ಬಿದ್ದು ಬೇತಾಳದ ಕಥೆ ಆಯಿತು. ಏನಂದೆ? ಏನಿಲ್ಲ ಶ್ರೀವಲ್ಲಿ, ಇನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನಂತೆ. ಹೌದಾ? ಸರಿ, ಹಾಗಿದ್ರೆ ಬಾಯ್ ಶ್ರಾವಣಿ, ಬಾಯ್ ಪಿಂಕಿ, ಬಾಯ್ ಚಿಕ್ಕಮ್ಮ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಂಗೇನು ತೊಂದರೆ ಆಗಿಲ್ಲ, ಸ್ವಲ್ಪ ನೋವಿರ್ಬೋದಷ್ಟೇ. ಮನುಷ್ಯನಿಗಾಗಿರೋ ನೋವು ಆ ಮಿಷನ್ಗಳಿಗೆ ಏನಮ್ಮ ಗೊತ್ತಾಗತ್ತೆ? ಆ ಎಕ್ಸ್ರೇಗಳಿಗೆ, ಸ್ಕ್ಯಾನಿಂಗ್ಗೆ ಅಮ್ಮ ನನಗಾಗ್ತಿರೋ ನೋವು ಗೊತ್ತಾಗತ್ತಾ? ಹಾಗಾದ್ರೆ ನೀನು ನಡೆಯೋದಿಲ್ವಾ? ನಡೆಯೋಕ್ಕಾಗಲ್ಲ ದತ್ತ ಅವರೇ. ಅಯ್ಯೋ ಹೌದಾ, ಪಾಪ. ಹೇಗಿದ್ದವನು ಹೇಗಾಗ್ಬಿಟ್ಟೆ ನೋಡು. ಸರಿ, ನಾನು ಕೆಲಸ ಮಾಡು, ನೀನು ಹುಷಾರಾಗೋವರೆಗೂ ಮಲ್ಕೊಂಡೆ ನಿನಗೆ ಏನೇನು ಸೇವೆ ಬೇಕೋ ಅಷ್ಟನ್ನು ಮಾಡಿಸ್ಕೊ. ಸೋಗ್ಲಾಡಿ ಓಡೋದವಳೆ, ಇವನ ಜೊತೆಯಲ್ಲೇ ನೀವಿಬ್ಬರು ಇದ್ದು ಅವನಿಗೆ ಯಾವಾಗ ಏನು ಕೇಳಿದ್ರು ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇರಬೇಕು. ರಾಜನ ಹಾಗೆ ನೋಡ್ಕೋಬೇಕು ಅವನ್ನ, ಗೊತ್ತಾಯ್ತಾ? ಯಜಮಾನ್ರೆ, ನೀವು ರೆಸ್ಟ್ ತಗೊಳ್ಳಿ, ಆರಾಮಾಗಿ. ಇದೇನಿದು? ದತ್ತ ಇದ್ದಕ್ಕಿದ್ದ ಹಾಗೆ ದೇವತಾ ಮನುಷ್ಯ ಆಗ್ಬಿಟ್ನಲ್ಲ. ಇದೇ ಒಂದು ಚಾನ್ಸು ಉಪಯೋಗಿಸ್ಕೊಂಡ್ಬಿಡೋಣ. ಏನಮ್ಮ ಹೀಗೆ ನೋಡ್ತಾ ನಿಂತ್ಬಿಟ್ರಲ್ಲ, ಬೀಗ್ರು ಹೇಳಲಿಲ್ವಾ? ಹೋಗಿ ಹಣ್ಣು ಹಂಪಲು ಎಲ್ಲ ತಗೊಂಬನ್ನಿ, ಹೋಗಿ. ತರ್ತಾ ಇದ್ದೀನಿ. ತನ್ನಿ. ನಿನಗೆ ಒಂದೇ ಸಲಕ್ಕೆ ಎದ್ದು ಓಡಾಡೋ ಅಂಥ ಔಷಧಿ ನನಗೆ ಸಿಕ್ಕಿದೆ, ತಂದಿದ್ದೀನಿ. ಔಷಧಿನ? ಏನದು? ಏನ್ ಮಾಡ್ತಾ ಇದ್ದೀರಾ ನೀವು? ಹಾಕಿ ಅದನ್ನ
ಹುಲಿ ಬಂದ್ರು ಸರಿ ನಾನು ಹೋರಾಡ್ಬಿಡ್ತೀನಿ. ಈ ಹಲ್ಲಿ ಕಂಡ್ರೆ ನನ್ನ ಕೈಲಿ ಆಗಲ್ಲ, ಬಿಸಾಕ್ಬಿಡಿ ಅದನ್ನ, ಬಿಸಾಕಿ. ಅಯ್ಯೋ ಮಾವ ಹುಷಾರಾಗ್ಬಿಟ್ರು. ಏನ್ ತಾತ ನೀನು ಮ್ಯಾಜಿಕ್ ಮಾಡ್ಬಿಟ್ಟಿಯಲ್ಲ ಮಾವ. ಮಾವ ಬಾ ಒಳ್ಳೆ ತಾತ ನೀವು. ಆ ಹಲ್ಲಿ ಎಲ್ಲಿಂದ ತಂದ್ರಿ? ಅಯ್ಯೋ ಸೋಗಲಾಡಿ, ಅದು ನಿಜವಾದ್ದಲ್ಲ. ನಾನು ಬೆಳಿಗ್ಗೆ ಮಾರ್ಕೆಟ್ ಕಡೆ ಹೊರಟಿದ್ದೆ. ಅಲ್ಲಿ ಒಂದು ಅಂಗಡಿಯಲ್ಲಿ ಇದನ್ನು ತೂಗು ಹಾಕಿದ್ರು. ಅದನ್ನು ನೋಡ್ತಾ ಇದ್ದಾಗೆ ನನಗೊಂದು ಐಡಿಯಾ ಫ್ಲ್ಯಾಶ್ ಆಯಿತು. ಇವರ ನಾಟಕಕ್ಕೆ ಇದೇ ಸರಿಯಾದ ಮದ್ದು ಅಂತ ಅನ್ನಿಸ್ತು, ತಗೊಂಡು ಬಂದೆ. ಒಳ್ಳೆ ತಾತ ನೀವು, ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಬುದ್ಧಿ ಕಲಿಸಿದ್ದಲ್ಲ, ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇಂಥ ಕಳ್ಳ ರೋಗಿಗಳಿಗೆ ನಾನೇ ಸರಿಯಾದ ಡಾಕ್ಟರು. ಈ ಕಳ್ಳ ದೆವ್ವಗಳಿರುತ್ತಲ್ಲ, ಅವಕ್ಕೆ ಮಾಟ ಮಂತ್ರ ಅವೆಲ್ಲ ಸರಿ ಹೋಗಲ್ಲ. ಬೆತ್ತ ತಗೊಂಡು 4 ಬಾರಿಸಿದ್ರೇ ಓಡ್ ಹೋಗೋದು. ಹೇಗೆ ಓಡೋದ ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.